ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. 1 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಳೆದು ಈಗ ನೀರು ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ. 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಅರಿಶಿನ 1/4 ಟೀ ಸ್ಪೂನಷ್ಟು, ಉಪ್ಪು 1 ಸ್ಪೂನಷ್ಟು. ಆದಷ್ಟು ಉಪ್ಪು ಅರಿಶಿನ ಗಾಜಿಂದ್ರಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬೆಳ್ಳುಳ್ಳಿ ಒಂದು 4ರಿಂದ 5. ಈಗ ಮುಚ್ಕೋತಾ ಇದ್ದೀನಿ ಕುಕ್ಕರ್ದು. ಈಗ ಇದು ನುಗ್ಗೆಕಾಯಿ ತೊಳಿಲಿಕ್ಕೆ ಈಗ ಬೇಳೆ ಬಂದಿದೆ. ಇದನ್ನು ಸ್ವಲ್ಪ ಒಂದು 40% ಅಷ್ಟು ಇದು ಮಾಡ್ಕೊಳ್ಳೋಣ, ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ನುಣ್ಣಗಾಗೋದ್ರೂ ಚೆನ್ನಾಗಿರಲ್ಲ. ಈಗ ನಾನು ಸಾಂಬಾರು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನಾನು 1.5 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೋಬೋದು. ಈಗ ಧನಿಯಾ ಪೌಡರು 1/4 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ. ಈಗ ಇದನ್ನು ನುಗ್ಗೆಕಾಯಿ ಇದೆಯಲ್ಲ ಅದ್ರ ಜೊತೆಗೆ ಬೇಳೆ ಸೇರಿಸ್ಕೊಳ್ಳೋಣ. ಫಸ್ಟು ನುಗ್ಗೆಕಾಯಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಸಾಂಬಾರು ಪುಡಿ ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇವಾಗ ಬೇಕಿದ್ರೆ ಒಂದು ಆನಿಯನ್ ಕಟ್ ಮಾಡಿ ಸೇರಿಸ್ಕೋಬೋದು. ಈಗ ಹುಣಸೆಹಣ್ಣು ನೆನೆಸಿ ಕಿವುಚಿಟ್ಕೊಂಡಿರೋವಂಥದ್ದು ಹುಣಸೆಹಣ್ಣು ನೀರು. ಇದು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಎರಡು ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಹುರ್ಕೊಳ್ಳೋಣ ಇದನ್ನು. ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡಿಕೊಂಡ್ರೆ ರೆಡಿ ಆಯಿತು ನುಗ್ಗೆಕಾಯಿ ಸಾಂಬಾರು.